ರಾಯಚೂರು ಜಿಲ್ಲೆಯಲ್ಲಿ ದಲಿತರಿಗಿಲ್ಲ ರಕ್ಷಣೆ. ಅಕ್ಟೋಬರ್ 2ರಂದು ಹೊಕ್ರಾಣಿ ಕ್ರಾಸ್ ಬಳಿ ಪ್ರತಿಭಟನೆ. ಸಿರಿವಾರ ಲಿಂಗಸಗೂರು ದೇವದುರ್ಗದಲ್ಲಿ ನಡೆದ ಖಂಡನೆ. ಸಂತ್ರಸ್ತ ಕುಟುಂಬಕ್ಕೆ ನ್ಯಾಯ ನೀಡುವಂತೆ ಆಗ್ರಹ. ದೌರ್ಜನ್ಯ ವಿರೋಧಿ ಸಂಘಟನೆಗಳ ಒಕ್ಕೂಟದಿಂದ ಪ್ರತಿಭಟನೆ. ರಾಯಚೂರು ಜಿಲ್ಲೆಯಲ್ಲಿ ನಡೆದಿರುವಂತಹ ದಲಿತರ ಮೇಲಿನ ಅತ್ಯಾಚಾರ, ದೌರ್ಜನ್ಯ ಹಾಗೂ ಕಗ್ಗೋಲೆ ಪ್ರಕರಣವನ್ನು ಖಂಡಿಸಿ ಕುಮಾರಿ ಅಶ್ವಿನಿ ಹೊಕ್ರಾಣಿ, ಭೂಮಾನಂದ ಹದ್ದಿನಾಳ, ರಾಣೆ ಕರಡಕಲ್ ಅವರ ಸಂತ್ರಸ್ತ ಕುಟುಂಬಗಳಿಗೆ ನ್ಯಾಯ ಒದಗಿಸುವಂತೆ ಆಗ್ರಹಿಸಿ ದೌರ್ಜನ್ಯ ವಿರೋಧಿ ಸಂಘಟನೆಗಳ ಒಕ್ಕೂಟದಿಂದ ಅಕ್ಟೋಬರ್ 2ರಂದು ಹೊಕ್ರಾಣಿ ಬಳಿ ರಾಜ್ಯ ಹೆದ್ದಾರಿಯನ್ನ ತಡೆದು ಪ್ರತಿಭಟಿಸಲಾಗುತ್ತದೆ ಅಂತ ಹೇಳಿ ದಲಿತ ಮುಖಂಡ ಶಿವರಾಜ್ ಜಾನೇಕಲ್ ತಿಳಿಸಿದ್ರು. ರಾಯಚೂರು ಜಿಲ್ಲೆಯ ಮಾನ್ವಿ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ, ಸಂತ್ರಸ್ತ ಕುಟುಂಬಗಳಿಗೆ ನ್ಯಾಯ ದೊರಕಿಸುವಲ್ಲಿ ಸರ್ಕಾರದ ನಿರ್ಲಕ್ಷ್ಯ ಧೋರಣೆಯನ್ನ ಖಂಡಿಸಿ ಪ್ರಕರಣಗಳ ಕುರಿತು ನಿಷ್ಪಕ್ಷಪಾತ ಹಾಗೂ ಸಮಗ್ರ ತನಿಖೆಯನ್ನ ನಡೆಸಿ ತಪ್ಪಿತಸ್ಥರ ವಿರುದ್ಧ ಕಠಿಣ ಕಾನೂನು ಕ್ರಮ ಕೈಗೊಳ್ಳಬೇಕು ಅಂತ ಹೇಳಿ ಆಗ್ರಹಿಸಿದರು. ಕುಮಾರಿ ಅಶ್ವಿನಿ ಹೊಕ್ರಾಣಿ, ಭೂಮಾನಂದ ಹದ್ದಿನಾಳ ಹಾಗೂ ರಾಣೆ ಕರಡಕಲ್ ಅವರ ಪ್ರಕರಣಗಳ ಕುರಿತು ನಿಷ್ಪಕ್ಷಪಾತ ಮತ್ತು ಸಮಗ್ರ ತನಿಖೆಯನ್ನು ನಡೆಸಬೇಕು. ಕರ್ನಾಟಕದ ಮಾನ್ಯ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ಗೃಹ ಸಚಿವರು, ಸಮಾಜ ಕಲ್ಯಾಣ ಸಚಿವರು ಹಾಗೂ ರಾಯಚೂರು ಜಿಲ್ಲಾ ಉಸ್ತುವಾರಿ ಸಚಿವರು ಜಿಲ್ಲೆಗೆ ಆಗಮಿಸಿ ಸಂತ್ರಸ್ತ ಕುಟುಂಬಗಳನ್ನು ನೇರವಾಗಿ ಭೇಟಿ ಮಾಡಿ ಅವರ ಅಹವಾಲುಗಳನ್ನು ಆಲಿಸಿ ನ್ಯಾಯ ಒದಗಿಸಲು ತಕ್ಷಣ ಕ್ರಮ ಕೈಗೊಳ್ಳಬೇಕು ಅಂತ ಹೇಳಿ ಒತ್ತಾಯಿಸಿದ್ರು. ನವ ಕಲ್ಯಾಣ ನ್ಯೂಸ್ ಮಾನವಿ. ಇವತ್ತಿನ ಪತ್ರಿಕಾಗೋಷ್ಠಿಯ ಮುಖ್ಯವಾದ ಉದ್ದೇಶ ರಾಯಚೂರು ಜಿಲ್ಲೆಯಲ್ಲಿ ದಲಿತರ ಮೇಲೆ ದೌರ್ಜನ್ಯ, ಕೊಲೆ, ಅತ್ಯಾಚಾರ ಏನು ನಡೀತಾ ಇದೆ. ಇದೇ ತಿಂಗಳಲ್ಲಿ, ಆಗಸ್ಟ್ ತಿಂಗಳಲ್ಲಿ 3 ಪ್ರಕರಣಗಳು, ಬಹಳ ದೊಡ್ಡ ಪ್ರಕರಣಗಳು ಜಿಲ್ಲೆಯಲ್ಲಿ ನಡೆದಿವೆ. ಬಟ್ 3 ಪ್ರಕರಣದಲ್ಲಿ ಕೂಡ ಇದುವರೆಗೂ 3 ಪ್ರಕರಣ SC ಕಾಯ್ದೆ ಅಡಿಯಲ್ಲಿ ಪ್ರಕರಣ ದಾಖಲಾಗಿದ್ದಾವೆ. ಅಲ್ಲಿ ಅಧಿಕಾರಿಗಳು ಬಿಟ್ಟರೆ ಯಾವುದೇ ಸಚಿವರಾಗಲಿ, ಸರ್ಕಾರದ ಪ್ರತಿನಿಧಿಗಳಾಗಲಿ ಅಲ್ಲಿ ಬರಲಾರ್ದಾನೆ ಇವತ್ತು ರಾಜ್ಯದ ಕಾಂಗ್ರೆಸ್ ಸರ್ಕಾರ ದಲಿತ ವಿರೋಧಿ ನೀತಿಯನ್ನು ಅನುಸರಿಸ್ತಿದೆ ಅಂತೇಳಿ ನಾವು ಆರೋಪ ಮಾಡ್ತಾ ಇದ್ದೀವಿ. ಇದಕ್ಕೆ ಆರೋಪ ಅಲ್ಲ, ಇದು ಈಗಾಗಲೇ ಸಾಬೀತಾಗಿದೆ. 1 ತಿಂಗಳಿಂದ ಭೂಮಾನಂದ ಅವರ ಹತ್ಯೆ ಏನಾಯಿತು, ಹತ್ಯೆ ನಂತರ ನಮ್ಮ ಕುಮಾರಿ ಅಶ್ವಿನಿ ಅವರ ಒಂದು ಅತ್ಯಾಚಾರ, ಒಂದು ಕೊಲೆ ಏನಾಯಿತು, ಅದಾದ ನಂತರ ಕರಡಕಲ್ನ ರಾಣೆಮ್ಮಂದು ಅತ್ಯಾಚಾರ, ಕೊಲೆ ಆಯಿತು. ಈ 3 ಪ್ರಕರಣಗಳಲ್ಲಿ ಕೂಡ ರಾಜ್ಯ ಸರ್ಕಾರ ದಲಿತ ವಿರೋಧಿ ನೀತಿಯನ್ನು ಅನುಸರಿಸ್ತಿದೆ. ಬಟ್ ಈ ದಲಿತ ವಿರೋಧಿ ನೀತಿಯನ್ನು ಸರ್ಕಾರ ಕೈ ಬಿಡಬೇಕು. ತಕ್ಷಣ ಈ ಒಂದು ರಾಯಚೂರು ಜಿಲ್ಲೆಗೆ ಮುಖ್ಯಮಂತ್ರಿ ಆದಿಯಾಗಿ ದಲಿತರಾಗಿರ್ತಕ್ಕಂಥ ಉಪಮುಖ್ಯಮಂತ್ರಿಗಳು, ಗೃಹ ಸಚಿವರು, ಸಮಾಜ ಕಲ್ಯಾಣ ಸಚಿವರು ತಕ್ಷಣ ರಾಯಚೂರು ಜಿಲ್ಲೆಗೆ ಭೇಟಿ ನೀಡಿ ಇವತ್ತು ಸಂತ್ರಸ್ತ ಕುಟುಂಬಗಳಾಗಿರ್ತಕ್ಕಂಥ ಹದ್ದಿನಾಳು, ಭೂಮಾನಂದ ಅವರ ಕುಟುಂಬಕ್ಕೆ, ಕುಮಾರಿ ಅಶ್ವಿನಿ ಅವರ ಕುಟುಂಬಕ್ಕೆ ಮತ್ತು ಈ ಒಂದು ರೇಣಮ್ಮ ಅವರ ಕುಟುಂಬಕ್ಕೆ ಸಾಂತ್ವನ ಹೇಳ್ತಕ್ಕಂಥ ಕೆಲಸ ಸರ್ಕಾರ ಮಾಡಬೇಕು. ಅದ್ರ ಜೊತೆಯಲ್ಲಿ ಅತ್ಯಾಚಾರ ಮತ್ತು ಕೊಲೆ ಮಾಡಿರ್ತಕ್ಕಂಥ ಆರೋಪಿಗಳಿಗೆ ಕಠಿಣ ಶಿಕ್ಷೆ ಆಗೋದಕ್ಕೆ ಏನೇನು ಮಾಡಬೇಕು ಅವೆಲ್ಲ ಕ್ರಮನ ಸರ್ಕಾರ ನಿಂತು ಅದನ್ನು ಮಾಡಬೇಕಾಗಿದೆ. ಜೊತೆಯಲ್ಲಿ ಭಾಳ ಮುಖ್ಯವಾಗಿ ನಾವು ಈಗಾಗಲೇ ಸರ್ಕಾರ ಈ ಒಂದು ನಾವು ಈಗಾಗಲೇ ಬಹಿರ್ದೆಸೆಗೆ ಹೋಗಿ ಏನಿವತ್ತು ಅಶ್ವಿನಿ ಅವರೇನು ಅತ್ಯಾಚಾರ, ಕೊಲೆ ಆಯಿತು. ಈ ಕೊಲೆ ಇಡೀ ದೇಶವೇ ಇಡೀ ಮನುಕುಲವೇ ತಲೆ ತಗ್ಗಿಸುವಂಥ ಘಟನೆ ಇದು. ನಾವು ಹೇಳ್ತಿದ್ದೀವಿ, ಕುಮಾರ್ ಅಶ್ವಿನಿ ಹೆಸರಲ್ಲಿ ಈಗೇನು ತಮಿಳುನಾಡು, ಆಂಧ್ರ, ಇತರೆ ತೆಲಂಗಾಣಗಳ ಕಡೆಯಲ್ಲಿ ವಿಶೇಷವಾಗಿ ಇಂಥ ಪ್ರಕರಣದಲ್ಲಿ ಆರೋಪಿಗಳಿಗೆ ಏನು ಎನ್ಕೌಂಟರ್ ಆಗಿರಲಿ, ಇನ್ನೊಂದಾಗಿರಲಿ, ಇವತ್ತೇನು ಮಾಡ್ತಾ ಇದ್ದಾರೆ ಅಂಥ ಒಂದು ಕಾಯ್ದೆಯನ್ನು ಜಾರಿಗೆ ತರಬೇಕು ಸರ್ಕಾರ ಅಂತೇಳಿ ಒತ್ತಾಯ ಮಾಡ್ತಾ ಇದ್ದೀವಿ. ಇದನ್ನು ಮಾಡಬೇಕಾದ್ರೆ ಸರ್ಕಾರದ ಪರವಾಗಿ ಈ ಒಂದು ಗೃಹ ಸಚಿವರು, ಸಮಾಜ ಕಲ್ಯಾಣ ಸಚಿವರು, ಉಸ್ತುವಾರಿ ಸಚಿವರು ಖುದ್ದಾಗಿ ಆಗಮಿಸಿ ನಮ್ಮ ಒಂದು 3 ಕುಟುಂಬಗಳ ಒಂದು ಅವರ ಒಂದು ಸಂತ್ರಸ್ತರಿಗೆ ಸಾಂತ್ವನ ಜೊತೆಗೆ ರಕ್ಷಣೆ ಒದಗಿಸಬೇಕು, ಅವರಿಗೆ ಸರ್ಕಾರದ ಪರಿಹಾರ ಕೊಡಬೇಕು. ಜೊತೆಯಲ್ಲಿ ಭಾಳ ಮುಖ್ಯವಾಗಿ ಕಾನೂನನ್ನು ರಚನೆ ಮಾಡೋದು. ದಲಿತರ ಮೇಲೆ ಅತಿ ಹೆಚ್ಚು ದೌರ್ಜನ್ಯಗಳೇನಾಗ್ತಿದ್ದಾವೆ
ಸರ್ಕಾರ ಅದನ್ನು ಗಂಭೀರವಾಗಿ ಪರಿಗಣಿಸಬೇಕು. ಜೊತೆಯಲ್ಲಿ ಅಟ್ರಾಸಿಟಿ ಕೇಸ್ಗಾಗಿ ಏನು ಹೊಸ ಪೊಲೀಸ್ ಠಾಣೆ ಮಾಡಿದ್ದೀರಿ, ಅದರಿಂದ ನಮಗೆ ನ್ಯಾಯ ಸಿಗ್ತಿಲ್ಲ. ಯಾಕೆ ಅಲ್ಲಿ ಸ್ಟಾಫ್ ಇಲ್ಲ, ಅಲ್ಲಿ ಸರಿಯಾಗಿ ಇಕ್ವಿಪ್ಮೆಂಟ್ಸ್ ಇಲ್ಲ, ಅಲ್ಲಿ ಯಾಕಂದ್ರೆ ಅವ್ರಿಗೆ ತಿರುಗಾಡಿ ವಿತಿನ್ ಅವರಲ್ಲಿ ಅವ್ರು ಹೋಗಿ ಅಲ್ಲಿ ಮಾಹಿತಿ ತಗೊಳ್ತಕ್ಕಂಥ ಕೆಲಸ ಆಗ್ತಿಲ್ಲ. ಅದಕ್ಕೆ ಇಡೀ ಪೊಲೀಸ್ ಸ್ಟೇಷನ್ ಮಾಡೋದಿದ್ರೆ SC/ST ಆ್ಯಕ್ಟಲ್ಲಿ ಎಲ್ಲ ತಾಲೂಕಿನಲ್ಲಿ ಪೊಲೀಸ್ ಠಾಣೆಗಳನ್ನು ಮಾಡಬೇಕು ಅನ್ನೋ ಒತ್ತಾಯ ಇದೆ. ಇದನ್ನು ಗೌರ್ಮೆಂಟ್ ಮಾಡಬೇಕು. ಕಾನೂನು ಮಾಡಿದ್ರೆ ಗೌರ್ಮೆಂಟ್ ಮಾಡೋದಿದೆ. ಅದಕ್ಕಾಗಿ ಗೌರ್ಮೆಂಟ್ ಬರಬೇಕು. ಮೂರು ಜನರು ಕೊಲೆ ಆಗಿ ರೇಪ್ ಆಗಿ ಮಾಡ್ರಾದ್ರೆ ಇವತ್ತು ಸರ್ಕಾರ ಇವತ್ತು ನಮ್ಮನ್ನ ದಲಿತರನ್ನ ಇವತ್ತು ಇಷ್ಟು ನಿರ್ಲಕ್ಷ್ಯತನದಿಂದ ಕಾಣ್ತಿದೆ ಅಂದರೆ ಸರ್ಕಾರದ ವಿರುದ್ಧ ನಮ್ಮ ಹೋರಾಟ. ನಾಳೆ ಒಕ್ರಾಣಿ ಕುಮಾರ ಅಶ್ವಿನಿ ಏನು ಮರಣ ಹೊಂದಿದ್ದಾರೆ ಅದೇ ಜಾಗದಲ್ಲೇ ನಾಳೆ ನಮ್ಮದು ಹೋರಾಟ ಆರಂಭ ಆಗ್ತದೆ. ನಾಳೆಯಿಂದ ಅನಿರ್ದಿಷ್ಟಾವಧಿ ಉಪವಾಸನ ಆರಂಭ ಮಾಡ್ತಾ ಇದ್ದೀವಿ. ಸೆಪ್ಟೆಂಬರ್ 2ಕ್ಕೆ ಒಕ್ರಾಣಿ ಕ್ರಾಸ್ನಲ್ಲಿ ಅಹೋರಾತ್ರಿ ಅನಿರ್ದಿಷ್ಟಾವಧಿ ರಾಜ್ಯ ಹೆದ್ದಾರಿ ತಡೆ ಹೋರಾಟಕ್ಕೆ ಕರೆ ಕೊಡ್ತಾ ಇದ್ದೀವಿ. ಭಾಳ ಮುಖ್ಯವಾಗಿ ಜಿಲ್ಲೆಯ ರಾಜ್ಯದ ದಲಿತ ಪರ, ಜೀವ ಪರ, ಜನಪರ, ನ್ಯಾಯಪರ ಇರ್ತಕ್ಕಂಥ ಎಲ್ಲರೂ ಕೂಡ ಈ ಹೋರಾಟಕ್ಕೆ ಬೆಂಬಲಿಸಬೇಕು. ತಮ್ಮ ಸಂಘಟನೆಗಳಿಂದ ಬೆಂಬಲ ವ್ಯಕ್ತಪಡಿಸಿ ಪತ್ರಿಕೆ ಹೇಳಿಕೆಗಳನ್ನು ಕೊಡೋದು, ಭಾಗವಹಿಸುವಂಥದ್ದು ಮಾಡಬೇಕು. 2ನೇ ತಾರೀಕು ನಡೀತಕ್ಕಂಥ ಹೋರಾಟ ಹೆದ್ದಾರಿ ಬಂದ್ ಹೋರಾಟದಲ್ಲಿ ಎಲ್ಲ ಪಕ್ಷ ಭೇದ ಮರೆತು ಎಲ್ಲರೂ ಕೂಡ ಒಂದು ಹೋರಾಟದಲ್ಲಿ ಭಾಗವಹಿಸಿ ಯಶಸ್ವಿಗೊಳಿಸಬೇಕು. ಬಹಳ ಮುಖ್ಯವಾಗಿ ಇನ್ನೊಂದು ನಮ್ಮ ದಲಿತರಾಗಿರಲಿ, ಯಾವುದೇ ಹೆಣ್ಣಾಗಿರಲಿ, ಹೆಣ್ಮಗಳಾಗಿರಲಿ, ಅವ್ರ ಮೇಲೆ ಅತ್ಯಾಚಾರ ಆದರೆ ಇಮ್ಮಿಡಿಯೇಟ್ ಅವ್ರ ಮೇಲೆ ಶಿಕ್ಷೆ ಆಗ್ತಕ್ಕಂಥ ಕಾನೂನು ಜಾರಿ ಆಗೋದಕ್ಕೆ ಸೆಪ್ಟೆಂಬರ್ 2 ಹೋರಾಟಕ್ಕೆ ಎಲ್ಲರೂ ಕಾರಣಭೂತರಾಗಬೇಕಂತೇಳಿ ಈ ಒಂದು ಪತ್ರಿಕಾಗೋಷ್ಠಿ ಮೂಲಕ ಎಲ್ಲರನ್ನ ಆಹ್ವಾನ ಮಾಡ್ತೀವಿ. ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತಾ ಇದ್ದೀವಿ. ಥ್ಯಾಂಕ್ ಯು. ಕುಮಾರಿ ಅಶ್ವಿನಿ, ಭೂಮಾನಂದ, ರಾಣೆಮ್ಮ ಮತ್ತು ಅದೇ ರೀತಿಯಾಗಿ ದೇದೂರು ತಾಲೂಕಿನಲ್ಲಿ ಹಾಸ್ಟೆಲಲ್ಲಿ ವಿದ್ಯಾಭ್ಯಾಸ ಮಾಡ್ತಕ್ಕಂಥ ನಮ್ಮ ಸ್ಟೂಡೆಂಟ್ಗಳು 3 ತೀರಿಕೊಂಡಂಥ ಘಟನೆಗಳು ಈ ಜಿಲ್ಲೆಯಲ್ಲಿ ನಡೆದಿದೆ. ನಾನು ಇಷ್ಟೇ ಹೇಳ್ತೀನಿ, ಕಾಂಗ್ರೆಸ್ ಸರ್ಕಾರಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೆಸರಿನ ಮೇಲೆ ನೀವು ಸರ್ಕಾರಕ್ಕೆ ಬಂದಿದ್ದೀರಿ, ಆಡಳಿತಕ್ಕೆ ಬಂದಿದ್ದೀರಿ, ಎಲ್ಲರೂ ನಿಮಗೆ ನಾಚಿಕೆ ಆಗಬೇಕು. ಆ ವಾರಸ್ದಾರರಿಗೆ ಇವತ್ತು 6 ಕೊಲೆಗಳಾಗಿದ್ದಾವೆ ದಲಿತರಿಗೆ. ಇದು ಸ್ಪೆಷಲ್ ಅಸ್ಪೃಶ್ಯರಿಗೆ. ನೀವು ಈ ಕ್ಯಾಬಿನೆಟ್ನಲ್ಲಿ ಅಲ್ಲೇ ಕರೆಸ್ಕೊಂಡು ಕೆಲವು ದಲಿತರನ್ನು ಕರ್ಕೊಂಡು ಒಂದು ಲೆಟರ್ ಕೊಟ್ಬಿಟ್ಟು ಸಮಾಧಾನ ಹೇಳಿದ್ರೆ ಇದು ಮುಗಿಯಂಗಿಲ್ಲ. ಸಂಬಂಧಪಟ್ಟ ಕೇರಿಗೆ ಬಂದು ಅವರಿಗೆ ಸಂತಾನ ಹೇಳಬೇಕು. ಇಲ್ಲಾಂದರೆ ಮುಂದಿನ ದಿನಗಳಲ್ಲಿ ನಾವು ನಿಮಗೆ ಪಾಠ ಕಲಿಸ್ತು ಅಂತಕ್ಕಂಥದ್ದು ಹೇಳ್ತೀವಿ. ಅದೇ ರೀತಿಯಾಗಿ ನಾವು ಮುಂದಿನ ತಿಂಗಳ 2ನೇ ತಾರೀಕಕ್ಕೆ ನಾವು ರಸ್ತೆ ತಡೆಯನ್ನು ಮಾಡ್ತೀವಿ. ನೀವು ಬರೋವರೆಗೂ ನಾವು ರೋಡ್ ಮೇಲೆ, ರಸ್ತೆ ಮೇಲೆ ಎದ್ದೇಳಲ್ಲ. ದಯಮಾಡಿ DK ಶಿವಕುಮಾರ್ ಸಚಿವ ಸಂಪುಟಕ್ಕೆ ನಾನು ತಿಳಿಸೋದಿಷ್ಟೇ, ಅವ್ರು ಇವ್ರು ಅಂತಲ್ಲ, ಅಸ್ಪೃಶ್ಯರಾಗ್ರಿ ಯಾರೇ ಆಗ್ರಿ, ನೀವು ಬಂದು ಆ ಜವಾಬ್ದಾರಿ ವಹಿಸದಂಥ ವ್ಯಕ್ತಿಗಳು ಬಂದು ಈ ಜಿಲ್ಲೆಗೆ ಭೇಟಿ ಕೊಟ್ಟು ಆ ಕುಟುಂಬಗಳಿಗೆ ಸಂತಾನ ಹೇಳಬೇಕು, ಆ ಕುಟುಂಬಗಳಿಗೆ ಧೈರ್ಯ ತುಂಬಬೇಕು, ಆ ಕುಟುಂಬಗಳಿಗೆ ಪರಿಹಾರ ಕೊಡಬೇಕು. ಇನ್ನೊಂದು, ಇವತ್ತು ಕಾಂಗ್ರೆಸ್ BJP ಸರ್ಕಾರ ಮತ್ತು JDS ಸಮ್ಮಿಶ್ರ ಸರ್ಕಾರ ಇದ್ದಾಗ ನಾವು ರಾಯಚೂರು ಜಿಲ್ಲೆಯಲ್ಲಿ ಸರತಿಗೆರೆಯಲ್ಲಿ ಒಂದು ಸಣ್ಣ ಮನೆ ಕುಸಿದು ಬಿದ್ದು ಒಂದು ಬಾಲಕ ಸತ್ತಿದ್ದ. ಅಲ್ಲಿ CM ಯಡಿಯೂರಪ್ಪನವರು ಮತ್ತು ಎಲ್ಲರೂ ಬಂದು ಅಲ್ಲಿ ಭೇಟಿ ಕೊಟ್ಟದೊಂದು ಇತಿಹಾಸ ಇದೆ. ನಿಮಗೆ ನಾಚಿಗಿಲ್ಲ? 6 ಜನ ಇಲ್ಲಿ ಸಾಯ್ತಾರೆ ಅಸ್ಪೃಶ್ಯರು ಅಂತಂದ್ರೆ ಇಲ್ಲಿ ಒಬ್ಬ ಉಸ್ತುವಾರಿ ಮಂತ್ರಿ ಬಂದು ಭೇಟಿ ಕೊಡೋಕ್ಕೆ ನಿಮಗೆ ಯೋಗ್ಯತೆ ಇಲ್ಲ. ನಿಮಗೆ ಏನು ಕೊರತೆ ಇದೆ? ನಾನು ಕೇಳಕ್ಕೆ ಬಯಸ್ತಾ ಇದ್ದೀನಿ. ಇವತ್ತು ಈ ಹೋರಾಟಕ್ಕೆ ಇವತ್ತು ರೂಪಿಸಿದಂಥ ಎಲ್ಲ ನಮ್ಮದು ಕರ್ನಾಟಕ ರಾಜ್ಯ ಛಲವಾದಿ ಮಹಾಸಭಾದ ವತಿಯಿಂದ ನಾವು ಸಂಪೂರ್ಣ ಬೆಂಬಲವನ್ನು ಕೊಡ್ತು ಅಂತೇಳಿ ಈ ಸಂದರ್ಭದಲ್ಲಿ ಹೇಳಕ್ಕೆ ಬಯಸ್ತಾ ಇದ್ದೀನಿ. ಎಲ್ಲರಿಗೂ ನಮಸ್ಕಾರ, ಜೈ ಭೀಮ್. ಈಗಾಗಲೇ ಮೊನ್ನೆ 19/8/2026 ಏನು ನಮ್ಮ ರಾಯಚೂರು ಜಿಲ್ಲೆಯ ಸಿರವಾರ ತಾಲೂಕಿನ ಒಕ್ರಾಣಿ ಗ್ರಾಮದಲ್ಲಿ ಏನು ದೊಡ್ಡ ದುರಂತ ನಡೀತು. ಆ ದುರಂತದ ಭಾಗವಾಗಿ ಈಗಾಗಲೇ ನಮ್ಮ ಎಲ್ಲ ಸಮಾನ ಮನಸ್ಕರು ಆ ಒಕ್ರಾಣಿ ಗ್ರಾಮಕ್ಕೆ ಹಲವಾರು ಪ್ರಗತಿಪರ ಹೋರಾಟಗಾರರು, ದಲಿತ ಪರ ಹೋರಾಟಗಾರರು, ಅನೇಕ ಬುದ್ಧಿಜೀವಿಗಳ ಕುಟುಂಬಕ್ಕೆ ಹೋಗಿ ಸಾಂತ್ವನ ಹೇಳಿ ಆ ಕುಟುಂಬಕ್ಕೆ ಬೆನ್ನೆಲುಬಾಗಿ ಈಗಾಗಲೇ ಎಷ್ಟೋ ಹೋರಾಟಗಾರರು ಅವ್ರ ಜೊತೆಗಿದ್ದಾರೆ. ಇವತ್ತು ಆ ದುರಂತ ಏನಂದ್ರೆ, ನಮ್ಮ ಕರ್ನಾಟಕದಲ್ಲಿ ಇವತ್ತು ಭಾರತ್ ಮಾತೆ ಅಂತ ಹೇಳ್ತೀವಿ ನಾವು. ಆ ಭಾರತ್ ಮಾತೆ ಅಂತ ಹೇಳ್ತಕ್ಕಂಥ ಭಾರತ ದೇಶದಲ್ಲಿ ಹೆಣ್ಣು ಮಕ್ಕಳಿಗೆ ಸುರಕ್ಷಿತವಿಲ್ಲ, ಹೆಣ್ಣು ಮಕ್ಕಳಿಗೆ ರಕ್ಷಣೆವಿಲ್ಲ. ಇವತ್ತೆಲ್ಲ ನಾವು ಜನ್ಮ ನೀಡಿದ್ವಿ ಅಂದ್ರೆ ನಮಗೆ ನೀಡಿರ್ತಕ್ಕಂಥ ತಾಯಿ, ಹೆಣ್ಣು ಮಗಳೇ ಒಬ್ಬ ತಾಯಿ ಜನ್ಮ ನೀಡಿದ್ದಾಳೆ. ಅಂತ ತಾಯಿಗೆ ಇವತ್ತು ಸುರಕ್ಷತೆ ಇಲ್ಲ, ಭದ್ರತೆ ಇಲ್ಲ. ಹಾಗೆ ಮಹಾತ್ಮ ಗಾಂಧೀಜಿಯವರು ಒಂದು ಮಾತು ಹೇಳ್ತಾರೆ, ಈ ದೇಶಕ್ಕೆ ರಾತ್ರಿ 12 ಗಂಟೆಗೆ ಸ್ವಾತಂತ್ರ್ಯ ಸಿಕ್ಕರೆ, ಆ ಸ್ವಾತಂತ್ರ್ಯ ಸಿಗಬೇಕಾದ್ರೆ 12 ಗಂಟೆಗೆ ಒಬ್ಬ ಮಹಿಳೆ ತಿರುಗಿದಾಗ ಮಾತ್ರ ಸ್ವಾತಂತ್ರ್ಯ ಸಿಕ್ಕಿದೆ ಅಂತ ಹೇಳ್ತಾ ಇದ್ದಾರೆ. ಇವತ್ತು ಸ್ವಾತಂತ್ರ್ಯ ಸಿಕ್ಕಿದೆನಾ?
ನಾವು ಸ್ವಾತಂತ್ರ್ಯನ ನಾವು ಅದನ್ನು ಸದ್ಬಳಕೆ ಮಾಡಿಕೊಳ್ತಾ ಇದ್ದೀವಿ ಅಂತಕ್ಕಂಥದ್ದು ನಮ್ಮನ್ನು ನಾವು ಆತ್ಮಾವಲೋಕನೆ ಮಾಡಿಕೊಳ್ಳುವಂಥ ಪರಿಸ್ಥಿತಿ ಇವತ್ತಿನ ದಿನಗಳಲ್ಲಿ ಉದ್ಭವ ಆಗಿದೆ. ಹಾಗಾಗಿ ಇವತ್ತೇನು ನಮ್ಮ ಎಲ್ಲ ದಲಿತ ಪರ ಪ್ರಗತಿಪರ ಏನು ಸಮಾನ ಮನಸ್ಕರ ಈಗಾಗಲೇ ನಾಳೆ ಒಂದು ಅನಿಶ್ಚಿತ ಧರಣಿ ಏನು ಒಕ್ರಾಣಿ ಗ್ರಾಮದಲ್ಲಿ ಕೈಗೊಳ್ಳುತ್ತಿದ್ದಾರೆ. ಹಾಗೆ ಮುಂದಿನ ತಿಂಗಳ 2ನೇ ತಾರೀಕಿಗೆ ಏನು ನಮ್ಮ ರಾಯಚೂರು ದಾರಿಯ ರಾಜ್ಯ ಹೆದ್ದಾರಿಯನ್ನ ಏನು ಗೃಹ ಸಚಿವರು ಮತ್ತು ಸಾಧ್ಯವಾದರೆ ನಮಗೆ ನಮ್ಮ ಕರ್ನಾಟಕದ ಏನು ನೂತನವಾಗಿ ಮುಖ್ಯಮಂತ್ರಿ ಆಗಿರ್ತಕ್ಕಂಥ DK ಶಿವಕುಮಾರ್ ತಮ್ಮಲ್ಲಿ ಏನಾದರೂ ಕಳಕಳಿ ಇದ್ರೆ, ತಾವು ಸಹ ಒಂದು ಹೆಣ್ಣಿನ ಗರ್ಭದಲ್ಲಿ ಜನ್ಮಿಸಿ ಒಂದು ಮಾನವೀಯತೆ ಇದ್ರೆ ದಯವಿಟ್ಟು ಆ ಕುಟುಂಬಕ್ಕೆ ಸಾಂತ್ವನ ಹೇಳಬೇಕಾಗಿದೆ. ಇವತ್ತು ನೋಡಬೇಕು, ತಮಗೆಲ್ಲ ಗೊತ್ತಿದೆ, ಇದು ನಮ್ಮ ರಾಯಚೂರು ಜಿಲ್ಲೆ, ಇದು ಅನೇಕ ಏನು ಹೇಳ್ತಾರೆ ಅಂದರೆ ಇದು ಎಷ್ಟು ರಿಸರ್ವೇಷನ್ ಇರ್ತಕ್ಕಂಥ ಜಿಲ್ಲೆ. ಈ ಜಿಲ್ಲೆಯಲ್ಲಿ ಇವತ್ತು ಭದ್ರತೆ ಇಲ್ಲ. ಇವತ್ತು 7 ತಾಲೂಕಿನ 7 ಜಿಲ್ಲೆ ಇರ್ತಕ್ಕಂಥ ತಾಲೂಕಿನ MLAಗಳು ಇರ್ತಕ್ಕಂಥಲ್ಲಿ 5 ಎಷ್ಟು ರಿಸರ್ವೇಷನ್ ಇರ್ತಕ್ಕಂಥ ಶಾಸಕರು. ಸೌಜನ್ಯಕ್ಕಾದ್ರೂ ಒಬ್ಬ ಶಾಸಕರಾದ್ರೂ ಬಂದು ಅಲ್ಲಿ ಸಾಂತ್ವನ ಹೇಳ್ತಕ್ಕಂಥದ್ದು ಅವರಿಗೆ ಒಂದು ಕರುಣೆ ಇಲ್ಲ. ಇವತ್ತು ಎಲ್ಲ ಏನು 5 ತಾಲೂಕಿನಲ್ಲಿರ್ತಕ್ಕಂಥ ಶಾಸಕರು ಮತ್ತು MP ಗಳು ಆ ಕುಟುಂಬಕ್ಕೆ ಬಂದು ಸಾಂತ್ವನ ಹೇಳಿ ಅವರಿಗೆ ನಾವಿದ್ದೇವೆ ಅಂತ ಧೈರ್ಯ ತುಂಬತಕ್ಕಂಥ ಕೆಲಸ ಆಗಲೇಬೇಕು. ನಾವು ಸಹ ಏನಿವತ್ತು ಈ ವೇದಿಕೆಯಲ್ಲಿ ಹಮ್ಮಿಕೊಂಡಿರ್ತಕ್ಕಂಥ ಏನು ನಿರ್ಣಯನ ನಾವು ಸರ್ವಧರ್ಮ ಸೇವಾ ವೆಲ್ಫೇರ್ ಟ್ರಸ್ಟ್ ಮೂಲಕ ನಾವು ಸಹ ಸ್ವತಃ ಬೆಂಬಲ ನೀಡ್ತೀವಿ ಎಂದು ಈ ಮೂಲಕ ವಿನಂತಿಸ್ಕೊಳ್ತೀವಿ. ಎಂಥ ವಿಪರ್ಯಾಸ ಅಂತಂದರೆ, ನಮ್ಮ ಭಾಗದಲ್ಲಿ ಒಕ್ರಾಣಿ ಗ್ರಾಮದಲ್ಲಿ ಕುಮಾರ್ ಅಶ್ವಿನಿ ಮೇಲೆ ಅತ್ಯಾಚಾರ ಆಯಿತು, ಕೊಲೆ ಆಯಿತು. ಮತ್ತು ದೇವದುರ್ಗದಲ್ಲಿ ಭೂಮಾನಂದ ಅನ್ನುವಂಥ ಹೋರಾಟಗಾರನಿಗೆ ಕೊಲೆ ಮಾಡಲಾಯಿತು. ಅದೇ ರೀತಿಯಾಗಿ ಲಿಂಗಸೂರದಲ್ಲಿ ಒಬ್ಬ ಮಹಿಳೆಯ ಮೇಲೆ ಅತ್ಯಾಚಾರ ಮಾಡಿ ಕೊಲೆ ಮಾಡಲಾಯಿತು. ಇಲ್ಲಿಗೆ 3 ಕೊಲೆ, ಇದಕ್ಕಿಂತ ಮುಂಚೆನೂ ಕೊಲೆಗಳು ಆಗಿವೆ. ಇಲ್ಲಿ ನೋಡ್ತಾ ಇದ್ರೆ ಭಾಳ ಒಂದು ದುಃಖದ ವಿಷಯ ಏನಂದರೆ, ಈ ಒಂದು ನಮ್ಮಲ್ಲಿ ಆಳುತ್ತಿರುವಂಥ ಸರ್ಕಾರದ ಸಚಿವರುಗಳು, ಮುಖ್ಯಮಂತ್ರಿಗಳು ಮತ್ತು ಇತರೆ ಮುಖಂಡರುಗಳು ಇನ್ನೂವರೆಗೂ ನಮ್ಮ ಜಿಲ್ಲೆಗೆ ಭೇಟಿ ಕೊಟ್ಟಿಲ್ಲ. ಇಲ್ಲಿ ಸ್ಥಾನೀಯ ರಾಜಕಾರಣಿಗಳು ಕೊಡ್ತಾ ಇದ್ದಾರೆ, ಅದು ಬೇರೆ ಮಾತು. ಆದರೆ ಮಾನ್ಯ ಗೃಹ ಸಚಿವರು ಪ್ರಿಯಾಂಕ್ ಖರ್ಗೆ ಅವರು ಇಲ್ಲಿ ಪಕ್ಕದ ಜಿಲ್ಲೆಯವರು, ಅವರಿಗೆ ಇಲ್ಲಿ ಬಂದು ಭೇಟಿಯಾಗಬೇಕು ಮತ್ತು ಆ ಸಂತ್ರಸ್ತ ಕುಟುಂಬಗಳಿಗೆ ಸಮಾಧಾನ ಹೇಳಬೇಕು ಅನ್ನುವಂಥದ್ದು ಅವರಿಗಿಲ್ಲ. ಅದೇ ರೀತಿಯಾಗಿ ಮಾನ್ಯ ಉಸ್ತುವಾರಿ ಸಚಿವರು ಸಹ, ಸಮಾಜ ಕಲ್ಯಾಣ ಇಲಾಖೆ, ಇವೆಲ್ಲರ ಸಚಿವರುಗಳು ಸಹ ಇನ್ನೂವರೆಗೆ ಬಂದಿಲ್ಲ. ಹಾಗಾಗಿ ಇವತ್ತು ಇಲ್ಲಿ ಪ್ರೆಸ್ ಮೀಟ್ ಮೂಲಕ ಇಲ್ಲಿ ಘೋಷಣೆ ಮಾಡೋದೇನೆಂದರೆ, ಬರುವಂಥ ದಿನಗಳಲ್ಲಿ ನಾಳೆಯಿಂದಲೇ ಇದು ಒಂದು ಹೋರಾಟ ಪ್ರಾರಂಭ ಆಗ್ತಾ ಇದೆ. ಈ ಹೋರಾಟದಲ್ಲಿ ಬರುವಂಥ 2ನೇ ತಾರೀಕಿಗೆ ದಿನಾಂಕ 2ರಂದು ಕುಡಿ ಕ್ರಾಸ್ನಲ್ಲಿ ಒಕ್ರಾಣಿ ಕ್ರಾಸ್ನಲ್ಲಿ ರಾಜ್ಯ ಹೆದ್ದಾರಿಯನ್ನು ಬಂದ್ ಮಾಡಿ ರೆಡಿ ಮಾಡುವಂಥದ್ದು ವ್ಯವಸ್ಥೆ ಮಾಡಲಾಗುತ್ತಿದೆ. ಹಾಗಾಗಿ ವೆಲ್ಫೇರ್ ಪಾರ್ಟಿ ಆಫ್ ಇಂಡಿಯಾ ವತಿಯಿಂದ ಸಹ ನಾವು ಈ ಒಂದು ಹೋರಾಟಕ್ಕೆ ಬೆಂಬಲ ಕೊಡ್ತಾ ಇದ್ದೀವಿ. ಮತ್ತು ಸರ್ಕಾರದಲ್ಲಿ ಬೇಡಿಕೆ ಇರೋದೇನೆಂದರೆ, ಆ ಸರ್ಕಾರದ ವತಿಯಿಂದ ಆ ಕುಟುಂಬಗಳಿಗೆ ಭೇಟಿ ಮಾಡಿ ಅವರಿಗೆ ಪರಿಹಾರ ನೀಡಬೇಕು ಮತ್ತು ಅವರಿಗೆ ಭೂಮಿ ನೀಡಬೇಕು ಮತ್ತು ಅವರ ಕುಟುಂಬದ ಒಬ್ಬ ವ್ಯಕ್ತಿಗೆ ಸರ್ಕಾರಿ ನೌಕರಿ ನೀಡಬೇಕು ಅನ್ನುವಂಥದ್ದು ನಮ್ಮ ಬೇಡಿಕೆಯಾಗಿದೆ. ರಾಯಚೂರು ಜಿಲ್ಲೆಯಲ್ಲಿ ನಡೆದಿರುವಂಥ 3 ಪ್ರಕರಣಗಳನ್ನು ಉನ್ನತ ಮಟ್ಟದ ತನಿಖೆಗೆ ಒಳಪಡಿಸುವಂತೆ ಒತ್ತಾಯಿಸಿ ಮತ್ತು ಸಂಬಂಧಿಸಿದ ಇಲಾಖೆಯ ಏನು ಗೃಹ ಸಚಿವರು ಮತ್ತು ಸಮಾಜ ಕಲ್ಯಾಣ ಸಚಿವರು ಘಟನೆ ನಡೆದ ಸ್ಥಳವನ್ನು ವೀಕ್ಷಣೆ ಮಾಡಿ ಅಲ್ಲಿಯ ಎಲ್ಲ ವಿಷಯಗಳನ್ನು ಸಮಗ್ರವಾಗಿ ತಿಳ್ಕೊಂಡು ಸರ್ಕಾರದ ಮಟ್ಟದಲ್ಲಿ ಏನು ಆ ಘಟನೆಗಳಿಗೆ ಸಂಬಂಧಪಟ್ಟಂತೆ ಯಾರ್ಯಾರು ಆರೋಪಿಗಳಿದ್ದಾರೆ, ಅದರ ಹಿಂದೆ ಯಾರ್ಯಾರಿದ್ದಾರೆ, ಅದ್ರ ಬಗ್ಗೆ ಸಮಗ್ರ ಮಾಹಿತಿ ಪಡಲಿಕ್ಕೆ ಅವರು ಸ್ಥಾನಿಕ ಪರಿಶೀಲನೆ ಮಾಡಬೇಕು. ಅದು ಎಲ್ಲಿ ಅಂತ ಹೇಳಿದ್ರೆ 2ನೇ ತಾರೀಕು ಒಳಗಡೆ ಬಂದು ಅವರು ಸ್ಥಾನಿಕ ಪರಿಶೀಲನೆ ಮಾಡಿ ಸಮಗ್ರ ಘಟನೆಗಳ ಸಮಗ್ರ ಮಾಹಿತಿಯನ್ನು ಪಡ್ಕೊಂಡು ಸರ್ಕಾರಕ್ಕೆ ಅವರು ಮಾಹಿತಿ ಕೊಟ್ಟು ಸೂಕ್ತ ಪರಿಹಾರ ಮತ್ತು ಭದ್ರತೆಯನ್ನು ಕೊಡದೇ ಹೋದರೆ ನಾವು ಮುಂದೆ ಹಂತ ಹಂತವಾಗಿ ಹೋರಾಟದ ಜೊತೆಗೆ 2ನೇ ತಾರೀಕು ರಾಜ್ಯ ಹೆದ್ದಾರಿ ಬಂದ್ ಮಾಡುವಂಥ ಒಂದು ಕಾರ್ಯಕ್ರಮವನ್ನು ಇಡೀ ಜಿಲ್ಲೆಯ ಸಮಸ್ತ ಹೋರಾಟಗಾರರು, ಪ್ರಗತಿಪರ ವಿಚಾರವಂತರು, ಪ್ರಜ್ಞಾವಂತ ನಾಗರಿಕರು ಎಲ್ಲ ಸೇರಿ ಇವತ್ತ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ಕೂಡಲೇ ಯಾವುದೇ ಕಾರಣಕ್ಕೂ ವಿಳಂಬ ಮಾಡದೇನೆ ತಾವುಗಳು ಘಟನಾ ಸ್ಥಳವನ್ನು ಪರಿಶೀಲನೆ ಮಾಡಿ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಸಂಬಂಧಪಟ್ಟ ನ್ಯಾಯಯುತವಾದಂಥ ಬೇಡಿಕೆಯನ್ನು ಈಡೇರಿಸಬೇಕು. ಈಡೇರಿಸದೆ ಹೋದಲ್ಲಿ ನಾವು ನಿರಂತರವಾಗಿ ಹೋರಾಟ ಮಾಡ್ತೀವಿ. ಸರ್ಕಾರವನ್ನು ಕಣ್ಣು ತೆರೆಸುವಂಥ ಕೆಲಸ ಮಾಡ್ತೀವಿ.
ತಾವುಗಳು ಈ ಒಂದು ಘಟನೆಗಳ ಬಗ್ಗೆ ಇತ್ತೀಚಿನ ದಿನಗಳಲ್ಲಿ ನಡೆದಿರುವಂತಹ ಘಟನೆಗಳನ್ನ ಗಂಭೀರವಾಗಿ ಪರಿಗಣಿಸಿ ನೀವು ಸೂಕ್ತ ಬಂದೋಬಸ್ತು ನ್ಯಾಯಯುತವಾದಂಥ ಒಂದು ರಕ್ಷಣೆ ಕೊಡದೆ ಹೋದ್ರೆ ಮುಂಬರುವಂತಹ ದಿನಗಳಲ್ಲಿ ಆಗುವಂತಹ ಅನಾಹುತಗಳಿಗೆ ಸಂಬಂಧಪಟ್ಟ ಮಂತ್ರಿಗಳು ಮತ್ತು ಇಲಾಖೆ ಕಾರಣರಾಗ್ತಾರೆ ಅನ್ನುವಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇವೆ. ರಾಯಚೂರು ಜಿಲ್ಲೆಯಲ್ಲಿ ಇದೇ ತಿಂಗಳಲ್ಲಿ 4ನೇ ತಾರೀಕಿನಂದು 17ನಲ್ಲಿ ಅಂದ್ರೆ ದೇವದುರ್ಗ ತಾಲೂಕಿನ 17 ಗ್ರಾಮದ ಭೂಮಾನಂದನ ಕೊಲೆ ಆಗ್ತದ. ತದನಂತರ ಒಂದೇ ದಿನ ಇಬ್ಬರು ದಲಿತ ಮಹಿಳೆಯರು, ಒಬ್ಬ ಪದವೀಧರ ಮಹಿಳೆ ಆಗ್ತಕ್ಕಂಥ ಅಶ್ವಿನಿ ಅವರ ಒಕ್ಕರಣೆಯಲ್ಲಿ 3 ಜನ ಕೂಡಿ ಅತ್ಯಾಚಾರ ಮಾಡಿ ರೇಪ್ ಮಾಡಿ ಬಹಳ ಭೀಕರವಾದ ರೀತಿಯಲ್ಲಿ ಕೊಲೆ ಮಾಡಿದ್ದಾರೆ. ಅದೇ ರೀತಿ ಅವತ್ತೇ ಲಿಂಗಸೂರು ತಾಲೂಕಿನ ಕರಡುಕಲ್ಲಲ್ಲಿ ಸಹ ಒಬ್ಬ ರಾಣಿಯಮ್ಮ ಅಂತಕ್ಕಂಥ 35 ವರ್ಷದ ಮಹಿಳೆ ಕಟ್ಟಿಗೆ ತರಕ್ಕೆ ಹೋದತಕ್ಕಂಥ ಮಹಿಳೆಯ ಮೇಲೆ ಅತ್ಯಾಚಾರ ಆಗಿ ಆಕಿನೂ ಭೀಕರವಾಗಿ ಕೊಲೆ ಆಗ್ತದ. ಜೊತೆಗೆ ಇನ್ನೂ 3 ಜನ ಬಾಲಕರು ದಲಿತ ಬಾಲಕರೇ ಈ ಜಿಲ್ಲೆಯಲ್ಲಿ ಟೋಟಲ್ ಒಟ್ಟಲ್ಲಿ 6 ಜನ ದಲಿತ ಮಹಿಳೆಯರು ಮತ್ತು ಒಬ್ಬ ಪುರುಷ. ನಮ್ಗೆ ಏನು ಕಾಣಿಸ್ತದೆ ಅಂತಂದ್ರೆ ತುಂಬಾ ಆತಂಕದಲ್ಲಿದ್ದಾರೆ ದಲಿತರೆಲ್ಲ. ರಾಯಚೂರು ಜಿಲ್ಲೆಯಲ್ಲಿ ಎಂಥ ಆತಂಕ ಆಗಿದೆ ಅಂದ್ರೆ ಬಹುತೇಕ ಯುವಕರೆಲ್ಲ ಇವತ್ತು ಇಡೀ ಕಾಂಗ್ರೆಸ್ ಸರ್ಕಾರ ನಾವು ದಲಿತ ಪರ, ನಾವು ದಲಿತರಿಂದ ಬಂದಿರತಕ್ಕಂಥವ್ರು, ನಾವು ದಲಿತರ ಪರ ಇದೀವಿ ಅಂತ ಕೇಳ್ತಾರ. ಆದರೆ ಈ ಜಿಲ್ಲೆ ಅತಿ ಹೆಚ್ಚು ಒಂದು ರಿಸರ್ವೇಷನ್ ಇರ್ತಕ್ಕಂಥದ್ದು, ಅಂದರೆ ಈ ಒಂದು ಮೀಸಲಾತಿ ಕ್ಷೇತ್ರ ಇರ್ತಕ್ಕಂಥ ಜಿಲ್ಲೆ. ಮೀಸಲು ಕ್ಷೇತ್ರದಲ್ಲೇ ಇದರಲ್ಲಿ ಶೋಷಿತರಿಗೆ ಅತ್ಯಂತ ನಾವು ಈ ಮೂಲ ನಾವು ಜಾತಿಗಳಾಗಿರ್ತಕ್ಕಂಥ ಮಾದಿಗ ಮತ್ತು ಛಲವಾದಿ ಜಾತಿ ಮೇಲೆ ನಿರಂತರವಾಗಿ ದಬ್ಬಾಳಿಕೆ ಆಗ್ತಕ್ಕಂಥದ್ದು, ದೌರ್ಜನ್ಯ ಆಗ್ತಕ್ಕಂಥದ್ದು, ಕೊಲೆಗಳಾಗ್ತಕ್ಕಂಥದ್ದು, ಅತ್ಯಾಚಾರ ಆಗ್ತಕ್ಕಂಥದ್ದು ಭಾಳ ಅಮಾನವೀಯ. ಇಲ್ಲಿ 2 ರೀತಿಯಲ್ಲಿ ಸರ್ಕಾರಕ್ಕೆ ಬಹುಶಃ 2 ರೀತಿ ನ್ಯಾಯ ಕೊಡ್ತದೆ ಸರ್ಕಾರ ಯಾವಾಗಲೂ ಅಂತ ಅನ್ಸೋದು ನಮಗೆ. ಯಾಕಂದ್ರೆ ಮೇಲ್ನೋಟಕ್ಕೆ ನಾವು ಕಂಡಂಗೆ ನಮ್ಮಲ್ಲಿ ಈಗ ನಾವು ಉದಾಹರಣೆಗೆ ಹೇಳ್ಬೇಕಂತಂದ್ರೆ ನೇಹಾ ಹಿರೇಮಠ ಅಂತ ಹೇಳ್ಬಿಟ್ಟು ಹುಬ್ಬಳ್ಳಿಯಲ್ಲಿ ಒಬ್ಬ ಬಾಲಕಿಯನ್ನ ಅತ್ಯಾಚಾರ ಆಗಿ ಕೊಲೆ ಆಯಿತು. ಆದರೆ ಅಲ್ಲಿಗೆ ಇಡೀ ರಾಜ್ಯ ಸರ್ಕಾರ ಮತ್ತು ವಿರೋಧ ಪಕ್ಷ ಮನೆಗೆ ಹೋಗ್ತಾವ, ತತ್ಕ್ಷಣಕ್ಕೆ ಮನೆಗೆ ಹೋಗಿ ಸ್ಪಂದಿಸಿ ಅವರಿಗೆ ಆರ್ಥಿಕ ನೆರವು ಮತ್ತು ಎಲ್ಲ ರೀತಿಯಲ್ಲಿ ಭದ್ರತೆ ಕೊಟ್ಟು ಅವರಿಗೆ ಕಾನೂನಾತ್ಮಕವಾಗಿ ಎಲ್ಲ ರಕ್ಷಣೆ ಕೊಟ್ಟಿದ್ದಾರೆ. ಇಲ್ಲಿ 3 ಜನ ಮಹಿಳೆಯರು, ದಲಿತರು 2 ಮಹಿಳೆಯರು, ಒಬ್ಬ ಕೊಲೆ ಆಗದಂದ್ರೆ ಸಹಿತ ಇವತ್ತಿಗೆ ಸಹ ರಾಜ್ಯ ಸರ್ಕಾರ ಯಾವುದೇ ರೀತಿಯಲ್ಲಿ ಸ್ಪಂದಿಸದೇನೆ ಇರ್ತಕ್ಕಂಥದ್ದು ಬಹಳ ಖಂಡನೀಯ. ಈಗಲೂ ಸಹ ನಮ್ಮ ಪಕ್ಕದ ಜಿಲ್ಲೆಯಲ್ಲಿ ಕೂಗಳದಲ್ಲಿರ್ತಕ್ಕಂಥ ಗೃಹ ಸಚಿವರು ನಮ್ಮವರೇ, ನಮ್ಮ ಜಿಲ್ಲೆಯದವರೇ, ನಮ್ಮ ಪಕ್ಕದ ಜಿಲ್ಲೆಯವರೇ ಇವತ್ತಿಗೂ ಸಹ ಬಂದು ಯಾವುದೇ ಆ ಕುಟುಂಬಕ್ಕೆ ಭದ್ರತೆ ಕೊಡಲಾರ್ದಂಥದ್ದು ಮತ್ತು ಅವರಿಗೆ ಯಾವುದೇ ನೆರವು ನೀಡಲಾರ್ದಂಥದ್ದು. ಜೊತೆಗೆ ಇನ್ನೂ ಉಳಿದಂಥ ಇಡೀ ಜಿಲ್ಲೆಯಾದ್ಯಂತ ಎಲ್ಲ ತಾಲೂಕುಗಳಲ್ಲಿ ಇವತ್ತು ದಲಿತ ಯುವಕರು ಆತಂಕದಲ್ಲಿದ್ದಾರೆ. ಬಹುತೇಕ ಮಹಿಳೆಯರನ್ನ, ನಾವು ವಿದ್ಯಾರ್ಥಿನಿಯರನ್ನ ಕಾಲೇಜಿಗೆ ಕಳಿಸೋದು ಬೇಡ ಅಂತಕ್ಕಂಥ ಆತಂಕದಲ್ಲಿದ್ದಾರೆ ಬಹುತೇಕ ಕುಟುಂಬಗಳು. ಯಾಕಂದ್ರೆ ಆ ಕಾಲೇಜಿಗೆ ಹೋದಂಥ ವಿದ್ಯಾರ್ಥಿಗಳು ಮತ್ತೆ ಮರಳಿ ಮನೆಗೆ ಬರ್ತಾರೋ ಇಲ್ಲೋ, ಅಥವಾ ಮಧ್ಯದಲ್ಲಿ ಏನಾದ್ರು ಆಗ್ತದೇನೋ ಅಂತ ಒಂದು ಭಯಭೀತದಲ್ಲಿದ್ದಾರೆ. ಬಹುತೇಕ ಯುವಕರು ಏನಾದರೂ ಅಕಸ್ಮಾತ್ ಯಾವ್ದಾದ್ರು ಭ್ರಷ್ಟಾಚಾರ, ಪಂಚಾಯತಿಯಲ್ಲಿ ನಡೀತಕ್ಕಂಥ ಭ್ರಷ್ಟಾಚಾರ ಅಥವಾ ತಾಲೂಕು ಪಂಚಾಯತಿಯಲ್ಲೋ, ಜಿಲ್ಲಾ ಪಂಚಾಯತಿಯಲ್ಲೋ, ತಾಲೂಕು ಆಡಳಿತದಲ್ಲೋ ಏನಾದರೂ ಭ್ರಷ್ಟಾಚಾರದ ಬಗ್ಗೆ ನಾವು ಮಾತನಾಡಿದರೆ, ಕಂಪ್ಲೇಂಟ್ ಹಾಕಿದ್ರೆ ನಮ್ಮ ಮೇಲೆ ಏನೋ ಹಲ್ಲೆ ಆಗ್ತವೇನು, ಕೊಲೆ ಆಗ್ತವೇನು, ಅಥವಾ ಇವತ್ತು ದಲಿತ ಯುವಕರು ಎಂಥ ಪರಿಸ್ಥಿತಿ ಬಂದ್ರೆ ಅವ್ರೇನೋ ವೈಯಕ್ತಿಕವಾಗಿ, ಸಾಮಾಜಿಕವಾಗಿ, ಆರ್ಥಿಕವಾಗಿ ಅಥವಾ ರಾಜಕೀಯವಾಗಿ ಏನಾದರೂ ಬೆಳೆದ್ರೆ ನಮ್ಮ ಮೇಲೆ ಹಲ್ಲೆ ಆಗ್ತಾವ, ಕೊಲೆ ಆಗ್ತಾವ ಅಂತಕ್ಕಂಥ ಭಯಭೀತದ ವಾತಾವರಣ ಆಗದ. ತಕ್ಷಣಕ್ಕೆ ಹೊಸ ರೀತಿಯ ಕಾನೂನುಗಳ ಅಗತ್ಯ ಬಹಳ ಅದ. ವಿಶೇಷವಾಗಿ ರಾಯಚೂರು ಮತ್ತು ಕೊಪ್ಪಳ ಈ ಭಾಗದ ದಲಿತರ ಮೇಲೆ, ಮೂಲ ಶೋಷಿತರಾಗಿರ್ತಕ್ಕಂಥ ಮಾದಿಗ ಮತ್ತು ಛಲವಾದಿ ಜಾತಿ ಮೇಲೆ ನಿರಂತರವಾಗಿ ಮಹಿಳೆಯರು ಮತ್ತು ಪುರುಷರ ಮೇಲೆ ಹಲ್ಲೆ ಆಗ್ತಕ್ಕಂಥದ್ದು, ಕೊಲೆ ಆಗ್ತಕ್ಕಂಥದ್ದು, ಅತ್ಯಾಚಾರ ಆಗ್ತಕ್ಕಂಥದ್ದು ಪ್ರಕರಣಗಳು ಕಳೆದ 2-3 ವರ್ಷಗಳಲ್ಲಿ ಜಾಸ್ತಿ ಆಗ್ಯಾವ. ಇದು ಕಾಂಗ್ರೆಸ್ ಸರ್ಕಾರ ಇದ್ದ ಸಂದರ್ಭದಲ್ಲಿ ಇಷ್ಟೊಂದು ಪ್ರಕರಣಗಳಾಗಿರ್ತಕ್ಕಂಥದ್ದು ನಮಗಂತೂ ಬಹಳ ನಾಚಿಕೆಗೇಡ್ತನ. ಈ ನೀವೆಲ್ಲ ದಲಿತರ ಪರ, ಅಲ್ಪಸಂಖ್ಯಾತರ ಪರ, ಹಿಂದುಳಿದವರ ಪರ ಅಂತೀರಿ, ಆದರೆ ಇಲ್ಲಿ ಆಗಿರ್ತಕ್ಕಂಥದ್ದು ಎಲ್ಲರೂ ದಲಿತರ ಮೇಲೆ ಈ ದೌರ್ಜನ್ಯಗಳು. ಈ ದೌರ್ಜನ್ಯನ ಬಹಳ ನಾವು ತೀವ್ರ ರೀತಿಯಲ್ಲಿ ಖಂಡಿಸ್ತೀವಿ. 2ನೇ ತಾರೀಕು ಈಗಾಗಲೇ ಆ ಒಂದು ಒಕ್ಕರಣೆ ಕ್ರಾಸ್ನಲ್ಲಿ ಬಹಳ ಭೀಕರವಾದಂಥ ನಾವು ದೊಡ್ಡ ಬೃಹತ್ ಪ್ರಮಾಣದ ಹೋರಾಟನ ಮಾಡ್ತಾ ಇದ್ದೀವಿ. ಅವತ್ತು ಅಷ್ಟರೊಳಗಡೆ ಏನಾದರೂ ಸರ್ಕಾರ ಬಂದು, ರಾಜ್ಯ ಸರ್ಕಾರ ಆ ಕುಟುಂಬಗಳಿಗೆ ಬಂದು ಸ್ಪಂದಿಸಿ ಅವರಿಗೆ ಆರ್ಥಿಕ ನೆರವು ಮತ್ತು ಸುರಕ್ಷಿತವಾದಂಥ ಭದ್ರತೆ ಮತ್ತು ಹೊಸ ಕಾನೂನನ್ನ ತರೋದರಲ್ಲಿ ಸರ್ಕಾರ ಚಿಂತನೆ ಮಾಡ್ಬೇಕಂತಕ್ಕಂಥದ್ದು ಬಹಳ ನಮ್ಮೆಲ್ಲರ ಇಡೀ ರಾಯಚೂರು ಜಿಲ್ಲೆಯ ದಲಿತ ಯುವಕರ ಬೇಡಿಕೆ ಆಗ್ಯದ.